ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ರ 3 ವರ್ಷ ಆಗ್ತಾ ಬಂತು. ಕರ್ನಾಟಕದಲ್ಲಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಸರ್ಕಾರ ಬಂದ ನಂತರ ಪ್ರಥಮ ದಿನದಿಂದ ಪ್ರಾರಂಭ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಅಂತ ಯಾವುದೇ ಒಂದು ನಿರ್ಧಾರಕ್ಕೆ ಬಾರದೆ ನಮ್ಮ ರಾಜ್ಯದಲ್ಲಿ ನಿತ್ಯ ನಿರಂತರ ಮುಖ್ಯಮಂತ್ರಿ ಗಾದಿಗೋಸ್ಕರ ಚರ್ಚೆ ಆಗ್ತಾ ಇದೆ ಹೊರತು ಅಭಿವೃದ್ಧಿಯ ಚರ್ಚೆ ಶೂನ್ಯ ಆಗಿದೆ. ಅಭಿವೃದ್ಧಿ ಪೂರ್ತಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಪ್ರಾರಂಭದಲ್ಲಿ DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ನನಗೆ ಬಿಟ್ಟು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಸಿದ್ದರಾಮಯ್ಯರು ನಾನು ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಆನಂತರ ಪರಮೇಶ್ವರ್ ಆಗಬೇಕು ಅಂತ ಹೇಳಿದರು. ಇತ್ತೀಚೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಸಹ ಮುಖ್ಯಮಂತ್ರಿ ಆಗ್ಬೋದು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಟ್ಟು ದಿನನಿತ್ಯ ನಾವು ರಾಜ್ಯದಲ್ಲಿ ಮಾಧ್ಯಮದ ಮುಖಾಂತರ ನೋಡುವಂಥದ್ದು ರಾಜ್ಯದಿಂದ 50 ಜನ ದೆಹಲಿಗೆ, ಇನ್ನೊಂದು ಟೀಮಿನಿಂದ ದೆಹಲಿಗೆ, ಈ ಥರ ಪ್ರತಿನಿತ್ಯ ದೆಹಲಿಯ ಪ್ರವಾಸ ಆಗ್ತದೆ ಹೊರತು ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿತ ಆಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನಪರವಾದ ಆಡಳಿತ ನೀಡ್ತೇನೆ ಅನ್ನೋ ಒಂದು ಭರವಸೆನ ಸಂಪೂರ್ಣವಾಗಿ ಹುಸಿಯನ್ನಾಗಿಸಿದೆ ಮತ್ತು ದಿನನಿತ್ಯ ಮುಖ್ಯಮಂತ್ರಿ ಗಾದಿಯ ಈ ಒಂದು ಉಚಿತ ನಾಟಕವನ್ನು ಜನತೆಗೆ ಕೊಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಏನು ಮಹಿಳೆಯರಿಗೆ 2,000 ಕೊಡಬೇಕಿತ್ತ, ಆ 2,000ವನ್ನು ಸಮಯಕ್ಕೆ ಸರಿಯಾಗಿ ಕೊಡದೆ, ತಿಂಗಳುಗಟ್ಟಲೆ ಕೊಡದೆ ಸತಾಯಿಸುವಂಥ ಕೆಲಸವನ್ನು ಕರ್ನಾಟಕದ ಜನತೆಗೆ ಇವತ್ತು ಮೋಸವನ್ನು ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಈ ಒಂದು ಮೆಸ್ಕಾಂ ಮುಖಾಂತರ ಫ್ರೀ ವಿದ್ಯುತ್ ಎನ್ನುವ ಒಂದು ಏನು ಘೋಷಣೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ವಿದ್ಯುತ್ ದರವನ್ನು ಶುಲ್ಕವನ್ನು ಏರಿಸುವ ಮುಖಾಂತರ ಇವತ್ತು ಜನರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿದ್ಯಾನಿಧಿಯನ್ನು ಕೊಡಲಿಲ್ಲ. ಒಟ್ಟು ಸರ್ಕಾರಿ ಬಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಓಡಿಸುವಂಥದ್ದನ್ನು ನಿಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇದರ ಬಗ್ಗೆ ಯಾವುದೇ ಗಮನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಘಟನಾವಳಿಗಳು ಕಾಂಗ್ರೆಸ್ನಲ್ಲಿ ನಡೆದಿದೆ, ಇಡೀ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನರು ಕೈಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ರೀತಿ ಡಂಬರಾಟ ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಟ್ಟು ನಿನ್ನೆ ಕ್ಯಾಬಿನೆಟಲ್ಲಿ 600 ಕೋಟಿ ರೂಪಾಯಿಗಳನ್ನು ಕೇವಲ ಅಲ್ಪಸಂಖ್ಯಾತರಿಗೆ ಅಂದರೆ ವಿಶೇಷವಾಗಿ ಮುಸಲ್ಮಾನರಿಗೆ ಕೇರಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟಲ್ಲಿ ಇಡುವ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಸರ್ಕಾರ ಯಾರಿಗೋಸ್ಕರ ಆಡಳಿತ ಮಾಡ್ತದೆ, ಜನಸಾಮಾನ್ಯರ ಸರ್ಕಾರವನ ಅಥವಾ ಒಂದು ವರ್ಗದ ಸರ್ಕಾರನ? ನಮಗೆ ಆಶ್ಚರ್ಯವಾಗುವುದು 600 ಕೋಟಿ ರೂಪಾಯಿ ನಿನ್ನೆ ಕೊಟ್ಟದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಅದು ಅವರ ಸರ್ಕಾರ, ಅವರು ಓಲೈಕೆ ಮಾಡ್ತಾರೆ, ಅವರ ಓಲೈಕೆಯಿಂದಲೇ ಅವರು ಸರ್ಕಾರ ನಡೆಸುವಂಥದ್ದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.